ನಮಸ್ಕಾರ. ಇವತ್ತಿನ ಈ ನೈಜ ಘಟನೆ ನಡೆದಿದ್ದು ಕರಾವಳಿಯ ರಾಜಧಾನಿ ಅಂತ ಕರೆಸಿಕೊಳ್ಳೋ ಮಂಗಳೂರಿನಲ್ಲಿ. ಮಂಗಳೂರು ಈಗ ಬೃಹತ್ ನಗರವಾಗಿ ಬೆಳೆದಿದೆ. ಮಂಗಳೂರು ಬೆಳೆದ ಹಾಗೆ ಅಲ್ಲಿಯ ಜನರ ಜೀವನ ಶೈಲಿನೂ ಬದಲಾಗ್ತಾ ಇದೆ. ಕಡಲ ತಡಿಯ ಊರು ಅಂತ ಕರೆಸಿಕೊಳ್ಳೋ ಮಂಗಳೂರು ಕೇವಲ ಅಲ್ಲಿಯ ಬೀಚು ಹಾಗೂ ಮೀನೂಟಕ್ಕೆ ಮಾತ್ರ ಪ್ರಸಿದ್ಧಿಯಾಗುವುದಿಲ್ಲ. ಅಲ್ಲಿಯ ಯುವಜನತೆ ಮಂಗಳೂರಲ್ಲಿ ಯಥೇಚ್ಛವಾಗಿ ಬೆಳ್ಕೊಂಡಿರೋ ಕ್ಲಬ್ಬು ಪಬ್ಗಳ ಸಂಸ್ಕೃತಿಗೆ ತಮ್ಮನ್ನ ತಾವು ಒಪ್ಪಿಸ್ಕೊಂಡ ಹಾಗೆ ಕಂಡುಬರ್ತಿದೆ. ಉತ್ತಮ ಶೈಕ್ಷಣಿಕ ಕೇಂದ್ರ ಅನ್ನಿಸ್ಕೊಂಡಿರೋ ಮಂಗಳೂರಲ್ಲಿ ಕಾಲೇಜಿಗೆ ಹೋಗೋ ಹುಡುಗ ಹುಡುಗಿಯರಿಗೇನು ಕೊರತೆ ಇಲ್ಲ. ಮಧ್ಯಮ ವರ್ಗದ ಜನರೇ ಹೆಚ್ಚಿರೋ ಮಂಗಳೂರಲ್ಲಿ ಇತ್ತೀಚೆಗೆ ನಡೆದ ಘಟನೆಯೊಂದು ಅಲ್ಲಿಯ ಯುವಜನತೆ ಯಾವ ಕಡೆ ವಾಲ್ತಾ ಇದೆ ಅನ್ನೋದನ್ನ ನಿಮಗೆ ಸೂಚ್ಯವಾಗಿ ಹೇಳುತ್ತೆ. ನೋಡು, ನ್ಯೂಯಾರ್ಕ್ ಆಗಸದಲ್ಲಿ ಬೆರಗು ಬಾಹ್ಯಾಕಾಶ ನೌಕೆಯೊಂದು ವಿಮಾನವೊಂದರ ಮೇಲೆ ಕೂಸ್ಮರಿ ಮಾಡಿಕೊಂಡು. ಓಹೋ, ಮಿಸ್ ಮ್ಯಾಂಗಳೂರು ಬಂದ್ರು. ಸುಮ್ನಿರೆ. ಯಾಕಕ್ಕ, ಸ್ಕೂಲ್ಗೆ ಹೋಗಿದ್ದ ಇಲ್ಲ ಮೀನ್ ಮಾರಕ್ ಹೋಗಿದ್ದ? ಮುಖ ನೋಡು, ಒಣಗಿರೋ ಮೀನ್ ತರ ಮಾಡ್ಕೊಂಡಿದ್ಯಾ. ಸುಮ್ನಿದ್ಬಿಡು, ನನ್ ಸುದ್ದಿಗ್ ಬರ್ಬೇಡ ನೀನು. ಯಾಕೆ ಸ್ನೇಹ ಈ ತರ ಡಲ್ ಆಗಿದ್ಯಾ? ಏನಾಯ್ತು? ಏನಿಲ್ಲಪ್ಪ, ನಾನ್ ಸ್ವಲ್ಪ ರೆಸ್ಟ್ ತಗೊಬೇಕು. ಮಾತಾಡು ಸಾಕು, ಮೌನ ಬಿಸಾಕು. ಸುಮ್ನಿರೆ. ಏನಾಯ್ತು ಹೇಳೆ, ಮಾತಾಡೆ. ಸುಮ್ಮನೆ ಗೋಳಕೋಬೇಡ ಅವಳು, ಸುಮ್ಮನೆ. ಸ್ನೇಹ ಯಾಕಮ್ಮ, ಹುಷಾರಿಲ್ವೇನೆ? ಯಾಕೆ ಹೀಗಿದ್ಯಾ? ಏನಿಲ್ಲಮ್ಮ, ನಾನು ಹುಷಾರಾಗೇ ಇದ್ದೀನಿ. ಸರಿ, ಕೈಕಾಲು ತೊಳ್ಕೊಂಬ, ಹೋಗು, ತಿಂಡಿ ತಿನ್ನುವಂತೆ ಬಾ. ನನ್ಗೆ ಹಸ್ವಿಲ್ಲ, ನನಗೆ ತಿಂಡಿ ಬೇಡ. ತಿನ್ನೆ, ಪರವಾಗಿಲ್ಲ. ಸರಿ ಹೇಳದ್ ನಿನ್ಗೆ ಫೋನ್ ಮಾಡ್ಬೇಡ ಅಂತ. ಪದೇ ಪದೇ ಈ ರೀತಿ ಫೋನ್ ಮಾಡ್ಬೇಡ ನನಗೆ. ನಾನು ಬರೋದಿಲ್ಲ ಅಂತ ಹೇಳದ್ನಲ್ಲ, ಏನ್ ಮಾಡ್ಕೋತೀಯ ಮಾಡ್ಕೊ ನೀನು. ಬೇಡ, ಆ ಥರ ಮಾಡ್ಬೇಡ. ಬರ್ತೀನಿ ನಾನು. ಅದೇನ್ ಫ್ರೆಂಡ್ಸು. ಸರಿ, ಹೋದ್ರೇನು ಬೇಗ ಬಂದ್ಬಿಡು ಆಯ್ತಾ? ಸರಿಮ್ಮ, ಬರ್ತೀನಿ. ಅದೇನ್ ಮಾಡ್ತೀಯೋ ಏನೋ. ಅಲ್ಲ, 7th ಅಲ್ಲಿ ಇಡೀ ಸ್ಕೂಲ್ಗೆ ಟಾಪರ್ ಆಗಿದ್ದೋಳು ನೀನು. ಈಗ ಸದಾ ಕಾಲ ಮಂಕಾಗಿರ್ತೀಯ. ಯಾಕೆ ಹೀಗೆ ಅಂತ ನೋಡು. ನಾಳೆನೋ ನಾಳಿದ್ದು ರಿಸಲ್ಟ್ ಬರ್ತಾ ಇದೆ, SSLC ನಿಂದು. ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಕಾಲೇಜು ಕಳಿಸ್ತೀವಿ. ಇಲ್ದಿದ್ರೆ ಮನೆಯಲ್ಲೇ ಇದ್ದು ಬಿಡು, ಗೊತ್ತಾಯ್ತಾ? ಮಕ್ಕಳನ್ನ ಎಷ್ಟು ಮುತುವರ್ಜಿಯಿಂದ ಸಾಕಿದ್ರೂ ಸಾಲಲ್ಲ. ಎಲ್ಲೋ ಒಂದ್ ಕಡೆ ಮಕ್ಕಳು ನಮ್ಮ ಕೈ ತಪ್ಪು ಹೋಗ್ತಿದ್ದಾರೆ ಅನ್ನೋ ಆತಂಕ ಪೋಷಕರಿಗಿರುತ್ತೆ. ತಂದೆ ತಾಯಿ ಎಷ್ಟೇ ಕೆಲಸದ ಒತ್ತಡದಲ್ಲಿದ್ರು ಮಕ್ಕಳ ಬಗ್ಗೆ ಮುತುವರ್ಜಿ ವಹಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಮಕ್ಕಳು ನಮ್ಮ ಕೈ ತಪ್ಪು ಹೋಗೋದು 100ಕ್ಕೆ 100ರಷ್ಟು ನಿಜ. ಇನ್ನು SLC ಓದ್ತಾ ಇರೋ ಹುಡುಗಿ ಮನೇಲಿ ಯಾವಾಗ್ಲೂ ಮಂಕಾಗಿರ್ತಾಳೆ. ಆಗಾಗ ಯಾವ್ದೋ ಫೋನ್ ಕಾಲ್ ಬರುತ್ತೆ. ತನ್ನ ನೋವನ್ನ ಯಾರ ಹತ್ರನೂ ಹೇಳ್ಕೊಳಲ್ಲ. ಮಗಳು ಯಾಕೆ ಹಾಗೆ ಮಾಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವ್ರ ತಂದೆ ತಾಯಿ ಪ್ರಯತ್ನ ಪಡೋದಿಲ್ಲ. ಏಪ್ರಿಲ್ 2011 SSLC ಫಲಿತಾಂಶದ ದಿನ. ಸ್ನೇಹ, ಸ್ನೇಹ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯೆ? ನಿಂದು ರಿಜಿಸ್ಟರ್ ನಂಬರ್ ಕೊಡು. ಸುಮಾ ಹೋಗಿ ನೆಟ್ನಲ್ಲಿ ರಿಸಲ್ಟ್ ನೋಡ್ಕೊಂಬರ್ತಾಳಂತೆ. ಅಲ್ಲಮ್ಮ, ನನಗೆ ನನ್ನ ರಿಸಲ್ಟ್ ಬಗ್ಗೆ ಕ್ಯೂರಿಯಾಸಿಟಿ ಇಲ್ಲ. ಅವಳಿಗೇನಂತೆ ಅಂತದ್ದು? ನಿನಗಿರಲ್ಲ ಕ್ಯೂರಿಯಾಸಿಟಿ, ನಿನಗೆ ಯಾಕಿರತ್ತೆ ಹೇಳು? ಈ ನಡುವೆ ಅದೇನೋ ಯಾವಾಗ್ಲೂ ಮಂಕಾಗಿರ್ತೀಯ, ಅದೇನೋ ಯೋಚನೆ ಮಾಡ್ತಿರ್ತೀಯ, ಮಂಕ್ ಪಡೆದೋಳ್ ತರ ಇರ್ತೀಯ. ಏನ್ ಕತೆಯೋ ಏನೋ. ನೋಡಮ್ಮ, ಪದೇ ಪದೇ ನನಗೆ ನೀನು ಮಂಕು ಅಂತ ಹೇಳಿ ಪ್ರಾಣ ತಿನ್ಬೇಡ. ನಿನಗೆ ಬೇಕಾಗಿರೋದು ರಿಜಿಸ್ಟರ್ ನಂಬರ್ ತಾನೆ? ಅಲ್ಲಿ ಟೇಬಲ್ ಮೇಲೆ ಹಾಲ್ ಟಿಕೆಟ್ ಇದೆ, ಹೋಗಿ ನೋಡ್ಕೊ ಹೋಗು. ಅಲ್ಲ ಕಣೆ, ಯಾಕೆ ಹೆದರ್ತೀಯ? ನಮ್ಗಿರೋದು ನೀವಿಬ್ರು ಮಕ್ಕಳು. ನೀವಿಬ್ರು ಚೆನ್ನಾಗಿ ಓದಿ ಚೆನ್ನಾಗಿರ್ಬೇಕು ಅಂತ ತಾನೆ ನಾವು ಆಸೆ ಪಡೋದು. ಅಲ್ಲ, ನೀನ್ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿನ್ ಜೀವನ ತಾನೆ ಒಳ್ಳೇದಾಗೋದು. ಯಾಕೆ ಯಾವಾಗ್ಲೂ ಹಾಕ್ಸಿಡ್ತೀಯ? ನೀನ್ ಹೀಗೆಲ್ಲ ಆಡ್ತಿದ್ರೆ ನಾವು ಬೇಜಾರಾಗಲ್ವಮ್ಮ? ಸಾರಿ ಮಾ, ಬೇಜಾರು ಮಾಡ್ಕೋಬೇಡ. ನಾನೇ ಹೋಗಿ ರಿಸಲ್ಟ್ ನೋಡ್ಕೊಂಡ್ ಬರ್ತೀನಿ. ಸರಿ, ಹೋಗ. ಅಕ್ಕ, ನಾನು ಬರ್ತೀನಿ ಕಣ. ಬಾ ಹೋಗೋಣ. ಅಮ್ಮ, ಎಲ್ಲಿದ್ಯಾ ಅಮ್ಮ? ನಿಮ್ ಹಿರಿಯ ಸುಪುತ್ರಿನ ಕಾಲೇಜಿಗೆ ಕಳಿಸ್ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋ ಸಮಯ ಬಂದಿದೆ. ಸಾಕು, ಸುಮ್ಮನೆ ಇದ್ಬಿಡೆ ನೀನು ತರ್ಲೆ. ಯಾಕೆ ಅವಳನ್ನ ಗೋಳೈಕೋತೀಯ? ಯಾಕೆ? ರಿಸಲ್ಟ್ ಏನಾಯ್ತು? ಯಾಕೆ ಅವಳು ಹಾಗೆ ಡಲ್ಲಾಗಿ ಹೋಗ್ತಾ ಇದ್ದಾಳೆ? ಫೇಲ್ಗಿಲಾಗ್ಬಿಟ್ಲ ಹೇಗೆ?
ಅಯ್ಯೋ ಫೇಲ್ ಏನಾಗಿಲ್ಲ ಅಮ್ಮ, ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಅಷ್ಟೇ. ಬರೀ ಫಸ್ಟ್ ಕ್ಲಾಸಾ? ಹ್ಮ್. ಡಿಸ್ಟಿಂಕ್ಷನ್ ಬರ್ತಾಳೆ ಅನ್ಕೊಂಡಿದ್ನಲ್ಲೇ. ಅವಳು 7th ಅಲ್ಲೆಲ್ಲ ಎಷ್ಟು ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ಲು, 90%ಗಿಂತ ಜಾಸ್ತಿನೇ ತಗೋತಿದ್ಲು. ಈಗ ಬರೀ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್ ಇಲ್ಲ. ಅದ್ಯಾಕೆ ಹೀಗೆ ಆಡ್ತಿದ್ದಾಳು ಏನು ನಂಗೆ ಅರ್ಥನೇ ಆಗ್ತಾ ಇಲ್ಲ ರೀ. ಅವಳು ಏನ್ ಹೇಳ್ತಾಳೆ? ಅಂದ್ರೆ ನಿನ್ನ ಹತ್ರ ಏನಾದ್ರು ಮಾತಾಡಿಲ್ಲ? ಮಾರ್ಕ್ಸ್ ಕಡಿಮೆ ಬಿದ್ದಿದ್ದಕ್ಕೆ ಏನಾದ್ರು ಬೇಜಾರು ಮಾಡ್ಕೊಂಡ? ಬೇಜಾರ? ಅವಳಿಗೆ ರಿಸಲ್ಟ್ ನೋಡೋ ಕ್ಯೂರಿಯಾಸಿಟಿ ಕೂಡ ಇರಲಿಲ್ಲ. ರಿಸಲ್ಟ್ ನೋಡ್ಕೊಂಡು ಬಂದ ಮೇಲೆ ವಿಚಾರಿಸೋಣ ಅಂದ್ರೆ ಮುಖ ಕೊಟ್ಟು ಮಾತಾಡ್ಲೂ ಇಲ್ಲ, ಸೀದಾ ಒಳಗಡೆ ಹೊಟ್ಟೋದ್ಲು. ನೋಡು, ಈಗ ನೀನೇನು ಮಾತಾಡಬೇಡ ಅವಳ ಹತ್ರ. ನಾಳೆ ನಾನೇ ವಿಚಾರಿಸ್ತೀನಿ, ಆಯ್ತಾ? ಅವಳನ್ನ ಬೈಯೋದು ಎಲ್ಲ ಮಾಡಬೇಡ. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಸರಿ, ಹಾಗೆ ಮಾಡ್ತೀನಿ. ಹಾಗೆ ನಾಳೆ ಒಂದ್ಸಲಿ ಸ್ಕೂಲ್ ಹತ್ರ ಹೋಗಿ ವಿಚಾರಿಸ್ಕೊಂಬನ್ನಿ. ಅವ್ರ ಟೀಚರ್ಗಳಿಂದನಾದ್ರೂ ಏನಾದ್ರೂ ಗೊತ್ತಾಗಿತ್ತು, ಅವ್ರೇನಾದ್ರೂ ರಿವ್ಯಾಲ್ಯೂಷನ್ ಹಾಕಿ ಅಂದ್ರೆ ಹಾಕಿಸ್ಬಿಡೋಣ ಅಲ್ವಾ? ಸರಿ, ಹಾಗೆ ಮಾಡೋಣ. 7ನೇ ತರಗತಿಲಿ 90ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿದ ಸ್ನೇಹ SSLCಲಿ ಕೇವಲ ಫಸ್ಟ್ ಕ್ಲಾಸ್ ಪಡೆದಿರ್ತಾಳೆ. ಸದಾ ಎಲ್ಲಾ ಚಟುವಟಿಕೆಗಳಲ್ಲೂ ಮುಂದೆ ಇರ್ತಾ ಇದ್ದ ಸ್ನೇಹ ಇದ್ದಕ್ಕಿದ್ದ ಹಾಗೆ ಮಂಕಾಗ್ತಾಳೆ. ಅವಳು ಯಾಕೆ ಹಾಗಾಗ್ತಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ಸ್ನೇಹ ತಂದೆ ಅವಳು ಸ್ಕೂಲ್ ಹತ್ರ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ನಿಮ್ಮ ಮಗಳು ಸ್ನೇಹ ಬಗ್ಗೆ ನಾವೇ ಕಳಿಸ್ಬೇಕು ಅಂತ ಇದ್ವಿ, ಅದೇ ನೀವೇ ಬಂದಿದ್ದು ಒಳ್ಳೇದಾಯ್ತು ಸರ್. ಹೌದು ಮೇಡಮ್, ನಮ್ಮ ಮಗಳು ತುಂಬಾನೇ ಡಲ್ ಆಗಿರ್ತಾಳೆ, ಮಾರ್ಕ್ಸ್ ಬೇರೆ ಕಡಿಮೆ ತಗೊಂಡಿದ್ದಾಳೆ. ಏನು ಅಂತ ಕೇಳಿದ್ರೆ ಮಾತೇ ಆಡಲ್ಲ. ವಿಷಯ ಏನು ಅಂತ ಗೊತ್ತಿಲ್ಲ ಮೇಡಮ್. ಕ್ಲಾಸಲ್ಲೂ ತುಂಬಾ ಡಲ್ ಆಗಿರ್ತಾ ಇದ್ಲು, ಏನು ಅಂತ ಕೇಳಿದ್ರೆ ಏನು ಹೇಳ್ತಾ ಇರಲಿಲ್ಲ. ಕ್ಲಾಸ್ನ ತುಂಬಾ ಮಿಸ್ ಮಾಡ್ತಾ ಇದ್ಲು. ಯಾಕೆ ಅವಳು ಅವಾಗ ಕ್ಲಾಸ್ ತಪ್ಪಿಸ್ಕೊಳ್ತಾ ಇದ್ಲು? ನಿಮ್ಮ ಮನೇಲಿ ಏನಾದ್ರು ಕೆಲಸ ಹೇಳ್ತಾ ಇದ್ರಾ? ಕ್ಲಾಸ್ ತಪ್ಪಿಸ್ಕೊಳ್ತಾ ಇಲ್ಲ ಮೇಡಮ್, ದಿನಾಲೂ ಹೊತ್ತಿಗೆ ಸರಿಯಾಗಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗ್ತಿದ್ಲು. ಮೇಡಮ್, ನಿಮ್ಗೇನಾದ್ರೂ ವಿಷಯ ಗೊತ್ತಾ ಮೇಡಮ್ ಅವಳ ಬಗ್ಗೆ? ಅಂದ್ರೆ ಎನಿ ಲವ್ ಅಫೇರ್ ಅಥವಾ? ಅಂಥದ್ದೇನಿಲ್ಲ, ಆದರೆ ವಾರಕ್ಕೆ 2-3 ಸರಿ ಹೊರಗಡೆ ಹೋಗ್ತಾ ಇದ್ಲು ಅಂತ ಗೊತ್ತಿತ್ತು. ಹೊರಗಡೆ ತಿರ್ಗಾಡಕ್ ಹೋಗ್ತಿದ್ಲ? ಏನು ಸ್ಕೂಲ್ ತಪ್ಪಿಸ್ತಿದ್ಲಾ? ಅಲ್ಲ, ದಿನಾಗ್ಲೂ ಸ್ಕೂಲ್ಗೆ ಅಂತಲೇ ಹೋಗ್ತಿದ್ಲು. ಇರಿ, ಅವಳನ್ನೇ ಕರ್ ಕೇಳೋಣ. ಸ್ನೇಹ, ಸ್ನೇಹ, ಏನಮ್ಮ? ಬಾಮ್ಮ ಇಲ್ಲೇ. ಬಂದೆ. ಬಾರೆ, ಅದೇನ್ ಸದಾ ಕಾಲ ಮಲಗಿರ್ತೀಯ? ಬಲ್ಲಿ ಕೂತ್ಕೋ ಬಾ. ಏನಮ್ಮ ನಿಂದು? ಸ್ನೇಹ, ಇವತ್ತು ನಾನು ನಿನ್ನ ಸ್ಕೂಲ್ ಹೋಗಿದ್ದೆ. ಅಲ್ಲ, ನೀನು ಆಗಾಗ ಸ್ಕೂಲ್ ತಪ್ಪಿಸ್ಕೊಳ್ತಿದ್ದೆ ಅಂತೆ. ನಾನಾ? ಇಲ್ವಲ್ಲ. ಯಾರಪ್ಪ ಹೇಳಿದ್ದು? ನಾನು ಸ್ಕೂಲ್ ತಪ್ಪಿಸ್ಕೋತಿಲ್ವಲ್ಲ. ಯಾರ್ಯಾಕೆ ಹೇಳ್ಬೇಕು? ನಿಮ್ ಟೀಚರ್ಸೇ ಹೇಳಿದ್ರಂತೆ. ಅವ್ರು ಹೇಳಿದ್ರು ಅಂತ ನೀವು ಕೇಳ್ಬಿಟ್ರಮ್ಮ? ಸ್ನೇಹ, ಅವ್ರು ಯಾಕೆ ಸುಮ್ನೆ ನಿನ್ನ ಬಗ್ಗೆ ಹೇಳ್ತಾರೆ? ಅಲ್ಲ, ಇಷ್ಟು ಬ್ರಿಲಿಯಂಟ್ ಹುಡುಗಿ ಇದ್ದಕ್ಕಿದ್ದಾಗ ಈಗ ಡಲ್ ಆದ್ಲಲ್ಲ ಅಂತ ಕನ್ಸರ್ನ್ ಇರುತ್ತೆ, ಹೇಳ್ತಾರೆ. ಏನಾಗಿದೆ ನಿನಗೆ? ಯಾಕೆ ಯಾವಾಗಲೂ ಡಲ್ ಆಗಿರ್ತೀಯ? ಅಲ್ಲ, ಸ್ಕೂಲ್ ತಪ್ಪಿಸ್ಕೊಂಡು ದಿನ ಎಲ್ಲಿ ಹೋಗ್ತಾ ಇದ್ದೆ? ನನ್ನೇನು ಕೇಳ್ಬೇಡಿಮ್ಮ. ನಾ ಮುಂದೆ ಓದ್ಬೇಕಂತಿದ್ದೀನಿ. ಕಾಲೇಜಿಗೆ ಕಳ್ಸಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು. ನಿನ್ನ ಕಾಲೇಜಿಗೆ ಕಳ್ಸಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ನೀನ್ ಯಾಕೆ ಹೀಗೆ ಮಾಡ್ತಾ ಇದೀಯ ಅಂತ ನಮಗೆ ಗೊತ್ತಾಗ್ಬೇಕು. ಏನ್ ನಡೀತಿದೆ ಹೇಳು. ಏನಿಲ್ಲಪ್ಪ, ಸರಿಯಾಗಿ ಇದ್ದೀನಿ ನಾನು. ಸರಿ ನೋಡಮ್ಮ, ನಿನ್ನ ಕಾಲೇಜಿಗೆ ಸೇರಿಸ್ತೀವಿ, ಆದ್ರೆ ನೀನು ಲವಲವಿಕೆಯಿಂದಿರ್ಬೇಕು, ಸರಿಯಾಗಿ ಓದ್ಬೇಕು, ಗೊತ್ತಾಯ್ತಾ? ಆಗಾಗ ಶಾಲೆ ತಪ್ಪಿಸೋ ಮಗಳು ಹೋಗ್ತಿದ್ದಾದ್ರು ಇಲ್ಲಿಗೆ. ಅವಳು ಹಾಗಿರೋದಕ್ಕೆ ಕಾರಣ ಏನು? ಸ್ನೇಹ ಅಪ್ಪ ಅಮ್ಮಂಗೆ ಇದೊಂದು ಒಗಟು ಅನ್ಸುತ್ತೆ. ಮಗಳನ್ನ ಕೇಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ಮಗಳು ಅಪ್ಪ ಅಮ್ಮನ ಹತ್ರ ತನ್ನ ಸಮಸ್ಯೆನ ಅಷ್ಟು ಸುಲಭವಾಗಿ ಹೇಳ್ಕೊತಾಳ. ನೋಡು ಸ್ನೇಹ, ನೀನ್ ಹಿಂದೆ ಏನ್ ಮಾಡಿದ್ದಿ ಅಂತ ನಾವೇನು ಕೇಳೋದಿಲ್ಲ. ನಿನ್ನೆಲ್ಲ ತಪ್ಪು ಕ್ಷಮಿಸಿ ನಿನ್ನನ್ನು ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಓದ್ಬೇಕು, ಇದೇ ನಿನ್ನ ಭವಿಷ್ಯನ ನಿರ್ಧಾರ ಮಾಡೋದು, ಆಯ್ತಾ? ಸ್ನೇಹ, ಈಗ ಕಾಲೇಜ್ ಸೇರಿದ್ದಾಯ್ತು. ಇನ್ಮುಂದೆ ನೀನು ಬೆಳಗ್ಗೆ ಹೊತ್ತು ಸ್ವಲ್ಪ ಆಟ ಆಡು, ಎಕ್ಸರ್ಸೈಸ್ ಮಾಡು, ಸುಮಾ ಜೊತೆ ಬ್ಯಾಡ್ಮಿಂಟನ್ ಆಡು. ಸ್ವಲ್ಪ ಲವಲವಿಕೆ ಬರುತ್ತೆ, ಅವಾಗ ಓದಿನ ಕಡೆ ಗಮನ ಕೊಡ್ಬೋದು. ಆಯ್ತಪ್ಪ, ಇನ್ಮೇಲಿಂದ ನಾನು ಲವಲವಿಕೆಯಿಂದ ಇರ್ತೀನಿ, ಚೆನ್ನಾಗಿ ಓದ್ತೀನಿ, ಕಾಲೇಜ್ಗೂ ಸರಿಯಾಗಿ ಹೋಗ್ತೀನಿ.
ಬಂದ್ರ ನೋಡ್ರಿ ಇಷ್ಟೊತ್ತಾಯ್ತು ಸ್ನೇಹ ಕಾಲೇಜ್ಗೆ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ನಿಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಯಾಕೆ ಇಷ್ಟು ಟೆನ್ಸ್ ಆಗ್ತೀಯಾ? ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗಿಲ್ವಾ? ಏನು ಇಲ್ಲ, ದಿನ ಹೋಗೋ ಹಾಗೆ ಕಾಲೇಜ್ಗೆ ಅಂತ ಹೇಳಿ ಹೋದ್ಲು. ಆದ್ರೆ ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ವಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ರೀ ನಡೀರಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸ್ವಲ್ಪ ಸಮಾಧಾನ ತಗೋ. ಇಲ್ಲೇ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು, ಇನ್ನೇನ್ ಬಂದ್ಬಿಡ್ಬೋದು. ಇಲ್ಲಪ್ಪ, ಬೆಳಗ್ಗೆನೆ ಅಕ್ಕ ತುಂಬಾ ಗಡ್ಬಿಡಿ ಹೇಳಿದ್ಲು. ಅದೇನೋ ಪಾರ್ಟಿ ಅಂತ ಮಾತಾಡ್ದಂಗಿತ್ತು. ಪಾರ್ಟಿನ? ಇವಳ್ದು ಯಾಕೋ ಅತಿ ಆಯ್ತು. ಬರ್ಲಿ ಅವಳು. ತುಂಬಾ ಹೊತ್ತಾಯ್ತು ರೀ, ಇನ್ನೂ ಬರ್ಲಿಲ್ಲ ಅಂದ್ರೆ? ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅವಳು ಮೊಬೈಲ್ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ತಿಳ್ಕೊ. ಸರಿ. ಯಾರು? ಹಲೋ, ಯಾರದು? ನಾನ್ ಕಣೆ ನಿಮ್ಮಮ್ಮ. ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಇನ್ನೂ ಮನೆಗೆ ಬಂದಿಲ್ವಲ್ಲೇ? ಎಲ್ಲಿದ್ಯಾ ನೀನು? ಹಲೋ ಹಲೋ ರೀ, ಫೋನ್ ಕಟ್ ಆಯ್ತು. ಅವಳೆಲ್ಲ ಪಾರ್ಟಿನಲ್ಲಿದ್ದಾಳೆ ಅನ್ಸುತ್ತೆ. ಅವಳು ಏನ್ ಮಾತಾಡ್ತಿದ್ದಾಳೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನೀವು ಹೋಗಿ ಅವಳ ಫ್ರೆಂಡ್ಸ್ ನ ವಿಚಾರಿಸಿ ಅವಳು ಎಲ್ಲಿದ್ದಾಳೋ ಕರ್ಕೊಂಬನ್ನಿ. ಯಾವ ಜನ್ಮದ ಕರ್ಮನೋ. ಅಲ್ಲ, ಮಕ್ಕಳು ಬೇಕು ಅಂತ ನಾವು ಒದ್ದಾಟದಲ್ಲಿ ಹಡಿಯೋದು. ಇವ್ರುಗಳು ನಮ್ಮ ಇಡೀ ಸಂಪಾದನೆಯನ್ನ ಹಾಳು ಮಾಡೋದು, ನೆಮ್ಮದಿ ಹಾಳು ಮಾಡೋದು. ಇದೆಲ್ಲ ಬೆಳವಣಿಗೆಗಳ ನಡುವೆ ಒಂದಿನ ಮನೆಯಿಂದ ಹೊರಟ ಸ್ನೇಹ ಕತ್ಲಾದರೂ ಮನೆಗೆ ಬರೋದಿಲ್ಲ. ಕಾಲ್ ಮಾಡಿದ ಅವ್ರ ಅಮ್ಮನಿಗೆ ಅವಳು ಯಾವುದೋ ಪಾರ್ಟಿಲಿದ್ದ ಹಾಗನ್ಸುತ್ತೆ. ಇನ್ನು ಈಗ ತಾನೇ PUC ಓದ್ತಾ ಇರೋ ಹುಡುಗಿ ಪಾರ್ಟಿ ಅಂತ ತಿರುಗೋದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸರ್ವೇ ಸಾಮಾನ್ಯ. ಅವುಗಳ ಗೊಡವೆ ನಮ್ಮ ಮಕ್ಕಳಿಗೆ ಬೇಡ ಅನ್ಕೊಂಡು ಮಹಾನಗರಗಳ ಜನ ತಮ್ಮ ಮಕ್ಕಳನ್ನ ಮಂಗಳೂರು, ಮಣಿಪಾಲ್, ಉಡುಪಿ ಹೀಗೆ ಉತ್ತಮ ಶಿಕ್ಷಣ ಸೌಲಭ್ಯ ಇರೋ ಕಡೆ ಕಳಿಸ್ತಾ ಇದ್ರು. ಈಗ ಮಂಗಳೂರು, ಮಣಿಪಾಲ್ಗಳು ಕೂಡ ಕ್ಲಬ್ಬು, ಪಬ್ಬು, ಪಾರ್ಟಿಗಳ ಪಾಲಾಗಿದೆ. ಇಲ್ಲಿಂದ ಅಲುಗ್ ಹೋದ ಮಕ್ಕಳಿಗೆ ಯಾವ ಲಂಗು ಲಗಾಮು ಇರೋದಿಲ್ಲ. ಅಪ್ಪ ಅಮ್ಮ ಎದುರಿಗಿಲ್ದೇ ಇರೋ ಮಕ್ಕಳು ದಾರಿ ತಪ್ಪೋದು ಸರ್ವೇ ಸಾಮಾನ್ಯ. ಯಾಕಾದ್ರೂ ಇಂಥ ಮಕ್ಕಳು ಹುಡ್ತಾರೋ? ಮುದ್ನಿಂದ ಬೆಳೆಸಿರೋ ಪ್ರತಿಫಲ ಇದು ಅನ್ಸುತ್ತೆ. ನಿನ್ ಮಗಳು ಯಾರ್ದೋ ಪಾರ್ಟಿನಲ್ಲಿ ಕುಡಿದು ತೂರಾಡ್ತಿದ್ಲು. ಕುಡ್ದಿದ್ಲ? ಯಾಕಮ್ಮ ಹೀಗೆ ಮಾಡ್ತಾ ಇದ್ದೆ ನೀನು? ನಾವು ನಿನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ.
ನೀನ್ ನೋಡಿದ್ರೆ ನಮ್ಮ ಪ್ರಾಣ ತೆಗೆಯೋ ಕೆಲಸ ಮಾಡ್ತಿದ್ಯಲ್ಲ, ಯಾಕಮ್ಮ? ಯಾವಾಗಲೂ ಶುರು ಮಾಡ್ಕೊಂಡಿದ್ಯಾ ಇದೆಲ್ಲ? ಡ್ರಗ್ಸ್ ತಗೊಳ್ಳೋ ಹಂತಕ್ಕೆ ಬಂದಿದ್ಯಾ ಅಂದ್ರೆ ಏನಮ್ಮ ಕತೆ ನಿಮ್ದು? ಏನು ಡ್ರಗ್ಸ್ ತಗೋತಿದ್ದಾಳ? ಏನು ಹೇಳ್ತಾ ಇದ್ದೀರಾ ನೀವು? ಯಾಕ್ರಿ ನಮ್ಮ ಮಗಳು ಹೀಗಾಗ್ಬಿಟ್ಟ? ಯಾಕೆಂದ್ರೆ ಏನ್ ಹೇಳಿ, ನಾವು ಇವ್ರಿಗೋಸ್ಕರ ಹಗಲು ರಾತ್ರಿ ದುಡಿಯೋದು. ಇವ್ರು ನೋಡಿದ್ರೆ ನಮ್ ಹಿಂದೆ ಕಣ್ ತಪ್ಸಿ ಈ ತರ ಎಲ್ಲ ಮಾಡ್ತಾರೆ. ಎಲ್ಲ ನಮ್ ಕರ್ಮ. ರೀ, ಏನಾದ್ರೂ ಮಾಡ್ಲೇಬೇಕ್ರಿ, ಇಲ್ದಿದ್ರೆ ನಮ್ ಸ್ನೇಹ ಕೈ ತಪ್ಪ ಹೋಗ್ತಾಳೆ ರೀ, ಕೈ ತಪ್ಪ ಹೋಗ್ತಾಳೆ. ಮಗಳನ್ನ ಹುಡುಕೊಂಡು ಹೊರಟ ಅಪ್ಪನಿಗೆ ಸ್ನೇಹ ಮಣಿಪಾಲ್ನ ಎಂಡ್ ಪಾಯಿಂಟ್ ಅನ್ನೋ ಹೋಟೆಲ್ನಲ್ಲಿ ಸಿಗ್ತಾಳೆ. ಅದು ಡ್ರಗ್ಸ್ನ ನಶೆ ಏರಿಸ್ಕೊಂಡಿರೋ ಮತ್ತಿನ ಸ್ಥಿತಿಲಿ. ಆಗ ಸ್ನೇಹಾಳ ಅಪ್ಪನಿಗೆ ಮಗಳ ವರ್ತನೆಯ ನಿಜ ರೂಪ ಗೊತ್ತಾಗುತ್ತೆ. ತಮ್ಮ ಮಗಳು ಡ್ರಗ್ಸ್ಗೆ ದಾಸಿಯಾಗಿದ್ದು ತಿಳಿದು ಆಘಾತ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಈ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಡ್ರಗ್ಸ್ಗೆ ದಾಸರಾಗ್ತಾ ಇರೋ ಕಾಲೇಜು ಹುಡುಗ ಹುಡುಗಿಯರ ಸಂಖ್ಯೆ ಹೆಚ್ಚಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರೋ ವಿದ್ಯಾರ್ಥಿಗಳೇ ಹೆಚ್ಚಾಗಿರೋದ್ರಿಂದ ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಸುಲಭವಾಗಿ ಗಿರಾಕಿಗಳು ಸಿಕ್ಕಂತಾಗಿದೆ. ಯಾರ್ದೋ ಒತ್ತಾಯಕ್ಕೋ ಅಥವಾ ಗೊತ್ತಿಲ್ಲದೇನೋ ಡ್ರಗ್ಸ್ ರುಚಿಗೆ ಸಿಕ್ಕಿಬಿದ್ದವರು ಮತ್ತೆ ಹೆಜ್ಜೆ ಹಿಂದೆ ಇಡೋ ಪ್ರಶ್ನೆನೇ ಇಲ್ಲ. ಡ್ರಗ್ಸ್ ರುಚಿಗೆ ಸಿಕ್ಕಿಬಿದ್ದ ಸ್ನೇಹ ತನ್ನ ಜೀವನನೇ ಹಾಳು ಮಾಡ್ಕೊಳ್ಳೋ ಹಂತಕ್ಕೆ ಬಂದಿರ್ತಾಳೆ. ಅಮ್ಮ, ಯಾಕೆ? ನಂಗೆ ಸ್ವಲ್ಪ ದುಡ್ಡು ಬೇಕು, ಕೊಡಮ್ಮ. ದುಡ್ಡ? ಯಾಕೆ ನಿಮ್ಗೆ? ನನಗ್ ಬೇಕು, ಕೊಡಮ್ಮ ದುಡ್ಡು. ಇಲ್ಲ, ಏನೂ ಇಲ್ಲ, ಹೋಗಿ ಸುಮ್ಮನೆ ಮಲ್ಕೊ ಹೋಗೋ. ಏನೇ ಮಾಡ್ತಾ ಇದೀಯಾ? ಏನಿಲ್ಲಮ್ಮ. ಏನದು? ಏನಿಲ್ಲ. ಏನಿದೆಲ್ಲ ಬಾಟ್ಲುಗಳು? ಅದೇನದು ನಿನ್ ಕೈನಲ್ಲಿ? ಏನಿಲ್ಲ. ಎಲ್ಲಿ ತೋರ್ಸು. ಏನಿಲ್ಲಮ್ಮ. ತೋರ್ಸು. ಬಿಡ. ಏನಿಲ್ಲಮ್ಮ. ಏನಿದು? ಏನ್ ಮಾಡ್ತಾ ಇದೀಯ ನೀನು? ನಿನ್ ಬಾರ್ ಹಾಳು ಮಾಡ್ಕೋತಾ ಇದೀಯ ಕಣೆ. ಎಷ್ಟು ದಿವಸದಿಂದ ಹೇಳ್ತಾ ಇದೀನಿ ನಿನಗೆ, ಇವೆಲ್ಲ ಮಾಡಬೇಡ, ಒಳ್ಳೇದಲ್ಲ, ಹಾಳಾಗಿ ಹೋಗ್ತೀಯ ಅಂತ. ಯಾಕೆ ನೀನ್ ಕೇಳ್ತಾ ಇಲ್ಲ? ಯಾಕೆ ಹೀಗೆ ಹಾಳಾಗಿ ಹೋಗ್ತಿದ್ಯಾ? ಬಿಟ್ಕೊಡು ಇದೆಲ್ಲ, ಇನ್ನು ಮೇಲಾದ್ರೂ ಒಳ್ಳೆಯವಳಾಗು. ಅಮ್ಮ, ಅಮ್ಮ ಕೊಡಮ್ಮ. ಅಮ್ಮ, ಅಮ್ಮ ಕೊಡಮ್ಮ. ಅಮ್ಮ ಬಿದ್ದಿರಲ್ಲಿ. ಅಮ್ಮ. ಮಾದಕ ವಸ್ತುವಿನ ಚಟ ಅಂಟಿಸಿಕೊಂಡವ್ರನ್ನ ಆ ಚಟದಿಂದ ಮುಕ್ತಗೊಳಿಸೋದಕ್ಕೆ ಹಲವಾರು ಡಿ ಅಡಿಕ್ಷನ್ ಕೇಂದ್ರಗಳಿದೆ. ಬೆಂಗಳೂರಿನ ನಿಮಾನ್ಸ್ನಲ್ಲಿರೋ ಒಂದು ಡಿ ಅಡಿಕ್ಷನ್ ಕೇಂದ್ರಕ್ಕೆ ಸ್ನೇಹನ ಸೇರಿಸಲಾಗುತ್ತೆ. ಯಾವ ಮಾದಕ ವಸ್ತುವಿನ ಚಟಕ್ಕೆ ಬಿದ್ದಿದ್ದಾರೆ ಅನ್ನೋದ್ರ ಮೇಲೆ ಅಲ್ಲಿ ಚಿಕಿತ್ಸೆನ ನಿರ್ಧರಿಸಲಾಗುತ್ತೆ. ಇಲ್ಲಿ ಕೇವಲ ಔಷಧಿಗಳಿಂದ ಮಾತ್ರ ಅಲ್ಲ, ಆಪ್ತ ಸಮಾಲೋಚನೆ ಮೂಲಕ ಈ ಚಟದಿಂದ ಹಂತ ಹಂತವಾಗಿ ಮುಕ್ತವಾಗುವ ಧೈರ್ಯವನ್ನ ಅವರಲ್ಲಿ ತುಂಬಲಾಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಚಟಕ್ಕೆ ದಾಸರಾದವರು ಇಂಥ ಕೇಂದ್ರಗಳ ಚಿಕಿತ್ಸೆಯಿಂದ ಚಟಮುಕ್ತರಾಗ್ತಾರೆ. ಇಂಥ ಒಂದು ಕೇಂದ್ರಕ್ಕೆ ಸ್ನೇಹನ ಸೇರಿಸಲಾಗುತ್ತೆ. ಇನ್ನು PUC ಓದ್ತಾ ಇರೋ ಹುಡುಗಿ ಈ ಚಟಕ್ಕೆ ಬಿದ್ದಿದ್ದಾದ್ರೂ ಹೇಗೆ? ಅದರ ಹಿನ್ನೆಲೆ ಆದ್ರೂ ಏನು? ಸ್ಪಂದನ ಡಿ ಅಡಿಕ್ಷನ್ ಸೆಂಟರ್, ನಿಮಾನ್ಸ್, ಬೆಂಗಳೂರು. ಹೇಳಿ, ಏನ್ ಸಮಸ್ಯೆ? ಡಾಕ್ಟರ್, ನನ್ನ ಹೆಸರು ಉಪಾಧ್ಯಾಯ ಅಂತ. ಇವಳು ನಮ್ಮ ಮಗಳು ಸ್ನೇಹ. ಕೆಲವು ತಿಂಗಳುಗಳಿಂದ ಡ್ರಗ್ಸ್ ತಗೊಳಕ್ ಶುರು ಮಾಡಿದ್ದಾಳೆ. ಈ ಚಟ ಹೇಗೆ ಬಂತೋ ಏನೋ ನಮ್ಗೆ ಒಂದು ಗೊತ್ತಾಗ್ತಾ ಇಲ್ಲ. ನಾವು ಮಂಗಳೂರಿಂದ ಬಂದಿರೋದು. ಅಲ್ಲಿ ಫಾದರ್ ಮುಲ್ಲರ್ ಮತ್ತೆ ಮಂಗಳ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಅವರು ನಿಮ್ಮ ಡಿ ಅಡಿಕ್ಷನ್ ಸೆಂಟರ್ ಕರ್ಕೊಂಡೋಗಿ ಅಂತ ಇಲ್ಲಿ ಕಳಿಸಿದ್ದಾರೆ. ಒಳ್ಳೇದು. ಸ್ನೇಹ, ನೀ ಏನು ಓದ್ತಾ ಇದೀಯಾ?
ನರ್ಸ್, ಇವಳನ್ನ ಸ್ವಲ್ಪ ಆಚೆ ಕೂರಿಸ್ಕೊಂಡು ಮಾತಾಡ್ತಾ ಇರಿ. ಅವ್ರ ಪೇರೆಂಟ್ಸ್ ಹತ್ರ ಮಾತಾಡಬೇಕು. ಹೇಳಿ, ನಿಮ್ಮ ಮಗಳು ಇದನ್ನೆಲ್ಲ ಯಾವಾಗ ಶುರು ಮಾಡ್ಕೊಂಡಿದ್ದು? ಆಮೇಲೆ ಅವಳ ಬಿಹೇವಿಯರ್ ಎಲ್ಲ ಹೇಗಿದೆ? ಅವಳು ಯಾವಾಗ ಇದೆಲ್ಲ ಶುರು ಮಾಡಿಕೊಂಡು ಅಂತಾನೆ ಗೊತ್ತಿಲ್ಲ ಡಾಕ್ಟ್ರೆ. ಈಗ 1 ವರ್ಷದಿಂದ ತುಂಬ ಡಲ್ಲಾಗಿರ್ತಾಳೆ. ಹೈಸ್ಕೂಲ್ ಡೇಸಿಂದ ಅಂದರೂ ಅಡ್ಡಿ ಇಲ್ಲ. ಅವಳು ದೊಡ್ಡೋಳಾಗ್ತಿರೋದ್ರಿಂದ ಹೀಗೆಲ್ಲ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಗೊತ್ತಾಯಿತು ಅವಳು ಡ್ರಗ್ಸ್ ತಗೋತಿದ್ದಾಳೆ ಅಂತ. ಆ ಡ್ರಗ್ಸ್ನ ಪರಿಣಾಮ ಅವಳ ನಡವಳಿಕೆ ಮೇಲೆ ಆಗ್ತಿದೆ ಅನ್ನೋದು ಈಗ ತಿಳಿಯಿತು. ಕೆಲವು ವಾರಗಳಿಂದ ಮನೆಯಿಂದ ಹೊರಟವಳು ರಾತ್ರಿ ಎಷ್ಟೊತ್ತಾದರೂ ಬರಲಿಲ್ಲ. ನಮಗೆ ಗಾಬರಿಯಾಗಿ ಎಲ್ಲ ಕಡೆ ಹುಡುಕಿದ್ವಿ. ಕೊನೆಯಲ್ಲಿ ನೋಡಿದ್ರೆ ಯಾರ್ದೋ ಸ್ನೇಹಿತರ ಜೊತೆಯಲ್ಲಿ ಡ್ರಗ್ಸ್ ತಗೊಂಡು ಬಿದ್ದಿದ್ದು. ಆಗಲೇ ನಮಗೆ ಗೊತ್ತಾಗಿದ್ದು ನಮ್ಮ ಮಗಳು ದಾರಿ ತಪ್ಪಿದ್ದಾಳೆ. ಸಾಮಾನ್ಯವಾಗಿ ಈ ಡ್ರಗ್ಸ್ ತಗೊಳ್ಳೋರು ಮನೆಯವ್ರಿಗೆ ಗೊತ್ತಾಗದೇ ಇರೋ ರೀತಿನಲ್ಲಿ ತಗೊಳ್ತಾರೆ. ಆಮೇಲೆ ಅವರಿಗೆ ಚಟ ಜಾಸ್ತಿ ಆಗುತ್ತೆ. ಬರ್ತಾ ಬರ್ತಾ ಡ್ರಗ್ಸ್ನ ಜಾಸ್ತಿ ತಗೊಳಕ್ಕೆ ಶುರು ಮಾಡ್ತಾರೆ. ಆಗ ಇಂಥ ಘಟನೆಗಳೆಲ್ಲ ನಡೆಯುತ್ತೆ. ಇಂಥ ಘಟನೆಗಳು ನಡೆದಾಗ ಮನೆಯವರಿಗೆ ಗೊತ್ತಾಗುತ್ತೆ. ನನ್ನ ಮಗಳು ತುಂಬ ಬ್ರಿಲಿಯಂಟ್ ಆಗಿದ್ದು ಡಾಕ್ಟರ್. ಈ ಡ್ರಗ್ಸ್ ಅವಳ ಜೀವನನೇ ತಿಂದು ಹಾಕ್ತಾ ಇದೆ. ಇನ್ನು ಮುಂದೆ ಅವಳ ಜೀವನ ಏನಾಗುತ್ತೋ ನಮ್ಗೇನು ತೋಚ್ತಾ ಇಲ್ಲ ಡಾಕ್ಟರ್. ಸಮಾಧಾನ ಮಾಡ್ಕೊಳ್ಳಿ. ನೀವಿಲ್ಲಿ ಬಂದಿದ್ದೀರಲ್ಲ, ಎಲ್ಲ ಸರಿ ಹೋಗುತ್ತೆ. ಅವಳ ಜೀವನನ ಸರಿ ಮಾಡೋ ಜವಾಬ್ದಾರಿ ನಂದು. ನೀವು ಅವಳನ್ನ ಇಲ್ಲೇ ಅಡ್ಮಿಟ್ ಮಾಡಬೇಕಾಗತ್ತೆ. ವಾರಕ್ಕೊಂದ್ಸಲಿ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಅವಳು ಈ ಚಟ್ಟಿಂದ ಆಚೆ ಬಂದಿದ್ದಾಳೆ ಅನ್ನಿಸ್ದಾಗ ನೀವು ಅವಳನ್ನ ಕರ್ಕೊಂಡು ಹೋಗ್ಬೋದು. ಡಾಕ್ಟರ್, ಅವಳು ಇಲ್ಲಿ ಎಷ್ಟು ದಿನ ಇರಬೇಕು ಡಾಕ್ಟರ್? ಮೊದಲ ಥರ ಆಗ್ತಾಳಲ್ವಾ? ಆಗ್ತಾಳೆ ಅಂತ ಭರವಸೆ ಇಟ್ಕೊಳ್ಳಿ. ಇಷ್ಟು ಬೇಗ ಅನ್ನೋದು ಅವ್ರವ್ರ ಇಂಡಿವಿಜುವಲ್ ವಿಲ್ ಪವರ್ ಮೇಲೆ ಹೋಗುತ್ತೆ. ಡಾಕ್ಟರ್, ಶಿ ಈಸ್ ಎ ವೆರಿ ಬ್ರೇವ್ ಗರ್ಲ್. ಬಹಳ ಧೈರ್ಯವಂತೆ. ಏನು ಟ್ರೀಟ್ಮೆಂಟ್ ಬೇಕಾದರೂ ಕೊಡಿ. ಅವಳು ಮೊದಲ ಥರ ಆದ್ರೆ ಅಷ್ಟೇ ಸಾಕು ಡಾಕ್ಟರ್, ಪ್ಲೀಸ್. ಓಕೆ, ಅಡ್ಮಿಟ್ ಮಾಡ್ತೀನಿ. ನೀವು, ನಾನು ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಓಕೆ ಓಕೆ. ಎಸ್ ಡಾಕ್ಟರ್. ಸ್ನೇಹ, ಈ ಡ್ರಗ್ಸ್ ಎಲ್ಲ ತಗೊಳಕ್ಕೆ ಯಾವಾಗಿಂದ ಶುರು ಮಾಡಿದೆ? ಯಾವ ಡ್ರಗ್ಸ್ ತಗೊಳ್ತಾ ಇದೀಯಾ? ನೋಡು ಸ್ನೇಹ, ನೀನು ಮಾತಾಡಬೇಕು. ಈ ಚಟ ನೀನು ಇಡೀ ಜೀವನನ ಹಾಳು ಮಾಡತ್ತೆ. ಈ ಚಟದಿಂದ ಆಚೆ ಬರೋಕ್ಕೆ ನಿನ್ಗಿದು ಒಳ್ಳೆ ಸಮಯ. ಈ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನಿನ್ಗಿನ್ನೂ 18 ವರ್ಷ ಕೂಡ ಆಗಿಲ್ಲ, ಈಗಲೇ ಹೀಗಾಗಿದ್ಯಾ? ನಿಮ್ಮ ತಂದೆ ನೀನು ತುಂಬ ಬ್ರಿಲಿಯಂಟು ಅಂತ ಹೇಳಿದ್ದಾರೆ. ಪಾಪ, ನಿಮ್ಮ ತಂದೆ ತಾಯಿ ನಿನ್ನ ಬಗ್ಗೆ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ನಾನು ಇದರಿಂದೆಲ್ಲ ಹೊರಗೆ ಬರಬೇಕು ಡಾಕ್ಟರ್. ನಾನು ಹೊರಗೆ ಬರಬೇಕು ಇದರಿಂದೆಲ್ಲ. ಅದಕ್ಕೆ ಅಲ್ವಾ ನಾವಿರೋದು. ನೀನು ಯಾತಕ್ಕೆ ಶುರು ಮಾಡಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಇನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾವುದೇ ಮುಚ್ಚು ಮರೆ ಇಲ್ಲದೆ ಎಲ್ಲ ಪ್ರಶ್ನೆಗಳಿಗೂ ಕರೆಕ್ಟಾಗಿ ಉತ್ತರ ಕೊಡು, ಆಯ್ತಾ? ಆಯ್ತು ಮೇಡಮ್. ನಿಮ್ಮ ಮನೇಲಿ ನಿನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರಾ? ಎಲ್ರಿಗೂ ನಿನ್ನ ಕಂಡ್ರೆ ಇಷ್ಟನಾ? ಹೌದು, ಎಲ್ಲರಿಗೂ ನನ್ನ ಕಂಡ್ರೆ ತುಂಬ ಇಷ್ಟ. ನನ್ನ ಮೇಲೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಆದರೆ ನನಗೆ ಕನಸುಗಳನ್ನೆಲ್ಲ ಪೂರೈಸಕ್ಕಾಗ್ತಿಲ್ವಲ್ಲ ಅನ್ನೋ ಬೇಸರ ನನಗೆ. ಈಗ ಯಾಕೆ ಆಗ್ತಿಲ್ಲ? ನೀ ತುಂಬ ಬ್ರಿಲಿಯಂಟ್ ಅಲ್ವಾ? 7th ಸ್ಟ್ಯಾಂಡರ್ಡಲ್ಲಿ ಇಡೀ ಸ್ಕೂಲ್ಗೆ ಫಸ್ಟ್ ಬಂದಿದ್ಯಾ. ಈಗ ಯಾಕೆ ಓದ್ನಲ್ಲೆಲ್ಲ ಹಿಂದೆ ಬಿದ್ಬಿಟ್ಟೆ? ಅದೇನೋ ಗೊತ್ತಿಲ್ಲ ಮೇಡಮ್, ಇತ್ತೀಚೆಗೆ ನನಗೆ ಕಾನ್ಸಂಟ್ರೇಷನ್ನೇ ಇರೋದಿಲ್ಲ. ಅದು ಇವ್ರ ಹತ್ರ ಯಾವಾಗ ನೋಡಿದ್ರು ಕ್ಲಾಸಿಕ್ ಚಕ್ಕರ್ ಹಾಕ್ಬಿಟ್ಟು ಇಲ್ಲೇ ಬಿದ್ದಿರ್ತಾರೆ. ಏಯ್, ಎಲ್ಲ ನಿಂತರ ಗುಗ್ಗುಗಳು ಅನ್ಕೊಂಡಿದ್ಯಾ? ನಾವ್ ನೋಡಿರೋ ಪ್ರಪಂಚ ನೀನ್ ಒಂದ್ಸಲಿ ನೋಡಿದ್ರೆ ಮತ್ತೆ ವಾಪಸ್ಸೇ ಬರಲ್ಲ. ಏನು ನಾನ್ ನೋಡಿಲ್ದಿರೋ ಅಂತ ಪ್ರಪಂಚನ? ಏನ್ ಸ್ವರ್ಗನ ಅದು? ಸ್ವರ್ಗನೇ ಕಣೆ. ನೀನ್ ತರ ಎಲ್ರು ಪುಸ್ತಕದ ಹುಳುಗಳು ಅನ್ಕೊಂಡಿದ್ಯಾ?
ನಾವೆಲ್ಲ ಎಷ್ಟು ಮಜಾ ಮಾಡ್ತೀವಿ ಗೊತ್ತಾ? ನೀನ್ ಅದೇನು ಉದ್ಧಾರ ಮಾಡ್ತೀಯೋ ಓದಿ. ಮೊನ್ನೆ ಅದ್ಯಾವ್ದೋ ಜ್ಯೂಸ್ ಕೊಟ್ಟಿಯಲ್ಲ, ಸಖತ್ತಾಗಿತ್ತು. ಇವತ್ತು ತಂದಿದ್ಯೇನೋ? ಸುಮ್ನಿರೆ, ಇವಳೆದ್ರಿಗೆ ಅವೆಲ್ಲ ಯಾಕೆ? ಏನೋ ಅದು ಜ್ಯೂಸ್ ಕತೆ? ಕುಡಿತೇನೆ. ಕೊಡೋ ನೋಡೋಣ. ಸರಿ ಕೂತ್ಕೊಳ್ಳಿ, ಕೊಡ್ತೀನಿ. ಬಾರೆ ಕೂತ್ಕೊಳ್ಳೋಣ. ಅವಳು ಅಷ್ಟೇ ಕಣ. ಮತ್ತೆ ಇದನ್ನೇನ್ ಸಾಮಾನ್ಯ ಅನ್ಕೊಂಡಿದ್ಯಾ? ನಂಗೆ ಲೇಟ್ ಆಗ್ತಿದ್ಯಪ್ಪ, ನಮ್ಮ ಮನೆಗೆ ಹೊರಡ್ತೀನಿ. ನಿಮ್ ಸಾವಾಸ ಸರಿಗಿಲ್ಲ. ಸ್ನೇಹ, ಇನ್ನು ಪಾರ್ಟಿನೇ ಶುರು ಆಗ್ಲಿಲ್ಲ, ಆಗ್ಲೇ ಹೊರಡ್ತೀನಿ ಅಂತೆಲ್ಲ. ಪಾರ್ಟಿ ಮುಗಿಸ್ಕೊಂಡು ಹೋಗು. ಇಲ್ಲಪ್ಪ, ನಮ್ಮ ಮನೆಯಲ್ಲಿ ಅಮ್ಮಂಗೆ ಏನಾರ ಗೊತ್ತಾದ್ರೆ ಬೈತಾಳಷ್ಟೇ. ನೆನೆ ನಾನು ಅದು ಹೆಂಗ್ ಮನೆಗೆ ಹೋದ್ನೋ ಏನೋ ನನಗೆ ಗೊತ್ತಿಲ್ಲ. ಮತ್ತೆ ಇವತ್ತು ಅದೇ ತರ ಆದ್ರೆ ಅಷ್ಟೇ ಕತೆ. ಹಾಗೇನು ಆಗಲ್ಲ, ಸುಮ್ನೆ ಇರೆ. ನಿನ್ನ ಮನೆಗ್ ನಾನೇ ಬಿಟ್ಟು ಬರ್ತೀನಿ, ಆಯ್ತಾ? ಬೇಡಪ್ಪ, ನಾನು ಹೊರಡ್ತೀನಿ. ಯಾಕೆ? ನೆನ್ನೆ ನೀನ್ ಆಡಿದ ಮಂಗದಾಟದ ಫೋಟೋಸ್ನ ಫೇಸ್ಬುಕ್ ಹಾಕ್ಲಾ? ಹಂಗೆಲ್ಲ ಮಾಡ್ಬೇಡ ಕಣೋ. ಮತ್ತೆ ಪಾರ್ಟಿ ಮುಗಿಸ್ಕೊಂಡು ಹೋಗು. ತಗೋ ಕುಡಿ. ಅವತ್ತಿಂದ ರೆಗ್ಯುಲರ್ ಆಗಿ ಶಾಲೆ ತಪ್ಪಿಸಿ ಪಾರ್ಟಿಗಳಿಗೆ ಹೋಗಕ್ ಶುರು ಮಾಡಿದೆ. ಹೀಗೆ ಪಾರ್ಟಿನಲ್ಲಿ ಹುಡುಗಿರಿರ್ಲಿ ಅಂತ ಹೇಳಿ ನಮಗೆ ಪಬ್ಬಲ್ಲಿ ಪುಕ್ಸಟ್ಟೆ ಆಲ್ಕೋಹಾಲ್ ಕೊಡ್ತಾ ಇದ್ರು. ಅವಾಗವಾಗ ಡ್ರಗ್ಸು, ಅಫೀಮು, ಬ್ರೌನ್ ಶುಗರು, ಗಾಂಜಾ ಎಲ್ಲ ಇರ್ತಾ ಇತ್ತು. ನಾನು ಹೇಗೋ ಈ ಚಟಕ್ಕೆ ಅಂದ್ಕೊಂಡ್ಬಿಟ್ಟೆ ಡಾಕ್ಟರ್. ಹೋಗ್ಲಿ ಬಿಡು, ಇಲ್ಲಿ ಬಂದಿದ್ಯಲ್ಲ, ಹೇಗೋ ಎಲ್ಲ ವಾಸಿ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ. ನನ್ನ ಹತ್ರ ಕೆಲವು ಪುಸ್ತಕ ಇದೆ, ಅದನ್ನು ನೀನು ಕೊಡ್ತೀನಿ. ಈ ಡ್ರಗ್ಸ್ ಚಟಕ್ಕೆಲ್ಲ ಬಿದ್ದು ಮತ್ತೆ ಅದರಿಂದ ಆಚೆ ಬಂದಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿವರ ಅಲ್ಲ ಆ ಬುಕ್ಕಲ್ಲಿದೆ. ನೀನು ಅದನ್ನ ಓದಬೇಕು. ನಾನು ಇಲ್ಲಿಂದ ಹೊರಗೆ ಹೋಗ್ಬೇಕಾರೆ ಈ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಹೊರಗೆ ಹೋಗ್ಬೇಕು. ಮುಂಚಿನ ಥರ ನಾನು ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಡಾಕ್ಟರ್, ಪ್ಲೀಸ್.
ಸ್ನೇಹ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅವಳು ಯಾರು? ಇವಳು ನನ್ನ ತಂಗಿ ಸುಮಾ ಅಂತ. ಈಗ ನಿಮ್ಮ ಮಗಳು ಹುಷಾರಾಗಿದ್ದಾಳೆ, ನೀವು ಅವಳನ್ನ ಮನೆ ಕರ್ಕೊಂಡು ಹೋಗ್ಬೋದು. ಸ್ನೇಹ, ಎಲ್ಲ ಬಟ್ಟೆ ಎಲ್ಲ ರೆಡಿ ಮಾಡ್ಕೊ, ನೀನು ಊರಿಗೆ ಹೋಗ್ಬೋದು. ನೀವೆಲ್ಲ ಹೊರಡಿ, ನಾನು ಒಂದು 2 ನಿಮಿಷ ಡಾಕ್ಟರ್ ಹತ್ರ ಮಾತಾಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಈಗ ನನ್ನ ಮಗಳು ಸಂಪೂರ್ಣವಾಗಿ ಗುಣವಾಗಿದ್ದಾಳೆ ಅನ್ಸುತ್ತೆ. ಹಾಗೆ ಅನಿಸುತ್ತೆ, ಆದರೆ ಒಂದು ವಿಷಯ ನೆನಪಲ್ಲಿಡಿ, ಇಷ್ಟು ದಿವಸ ಅವಳಿಗೆ ಇಲ್ಲಿ ಯಾವ ಸ್ವಾತಂತ್ರ್ಯನೂ ಇರಲಿಲ್ಲ, ಹಾಗೂ ಡ್ರಗ್ಸ್ ಸಿಗೋ ಅವಕಾಶನೂ ಇರಲಿಲ್ಲ. ನೀವು ಮನೆ ಕರ್ಕೊಂಡು ಹೋದ್ಮೇಲೆ ಅವಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು. ಖಂಡಿತ ಡಾಕ್ಟರ್. ಹಾಂ, ಇನ್ನೊಂದು ವಿಷಯ, ಮೇಲ್ ನೋಡೋಕ್ಕೆ ಅವಳು ಆರಾಮಾಗಿ ಕಾಣ್ಬೋದು, ಆದರೆ ಅವಳ ಮನಸ್ಸಲ್ಲಿ ಮತ್ತೆ ಡ್ರಗ್ಸ್ ತಗೊಳ್ಬೇಕು ಅನ್ನೋ ಹಂಬಲ ಬೆಳಿಬೋದು. ಹಾಂ, ನಾವು ಬರ್ಕೊಟ್ಟಿರೋ ಮೆಡಿಸಿನ್ ಎಲ್ಲ ಅವಳಿಗೆ ತಪ್ಪದೆ ಕೊಡಿ. ಆಗಾಗ ಡ್ರಗ್ಸ್ ತಗೊಳ್ಬೇಕು ಅಂತ ಅನ್ನಿಸ್ಬೋದು, ಆಗ ನೀವು ಅವಳ ಹತ್ರ ಸ್ವಲ್ಪ ಸಂಯಮದಿಂದ ಮಾತಾಡಿ. ಆಯಿತು ಡಾಕ್ಟರ್. ಹಿಂಗೆ ನೀವು ಹೊರಡ್ಬೋದು. ಪ್ರತಿ ತಿಂಗಳು ಕೌನ್ಸಿಲಿಂಗ್ ಸೆಷನ್ಗೆ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ. ಆಮೇಲೆ ನಾವು ಕೊಟ್ಟಿರೋ ಮೆಡಿಸಿನ್ ಎಲ್ಲ ರೆಗ್ಯುಲರಾಗಿ ಕೊಡಿ, ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಿಸ್ಬೇಡಿ. ಓಕೆ? ಆಯಿತು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಬರ್ತೇನೆ. 7 ತಿಂಗಳ ನಂತರ ಸ್ನೇಹ 70% ಚಟದಿಂದ ಮುಕ್ತಳಾಗಿರ್ತಾಳೆ. ಅವಳಿನ ಮೇಲೆ ಡ್ರಗ್ಸ್ ತಗೊಳ್ಳಲ್ಲ ಅನ್ನೋ ಭರವಸೆಯಲ್ಲಿ ಅವಳನ್ನ ಮನೆಗೆ ಕಳಿಸ್ಕೊಡ್ತಾರೆ. ಅಂತೂ ದೊಡ್ಡ ಅನಾಹುತ ಒಂದು ತಪ್ಪಿತು ಅಂತ ಅವ್ರ ತಂದೆ ತಾಯಿ ಅವಳನ್ನ ಮನೆ ಕರ್ಕೊಂಡ್ ಬರ್ತಾರೆ. ಮನೆಯಲ್ಲಿ ಸ್ನೇಹ ಖುಷಿಯಾಗಿರ್ತಾಳೆ. ಅಮ್ಮ, ಏನ್ ಮಾಡ್ತಿದ್ಯಮ್ಮ? ಅಕ್ಕಿ ಹಚ್ತಾ ಇದ್ದೀನಿ ಕಣೆ. ಅಮ್ಮ, ಇವತ್ ನಾನೇ ಅಡ್ಗೆ ಮಾಡ್ತೀನಿ. ಆಯ್ತು ಕಣೆ, ನೀನೇ ಅಡಿಗೆ ಮಾಡು. ನನಗೂನು ನಿನ್ ಕೈ ರುಚಿ ನೋಡಿ ತುಂಬಾ ದಿನ ಆಗಿದೆ. ನೋಡ್ತಾ ಇರು ನನ್ ಕೈ ರುಚಿ ಹೇಗಿರುತ್ತೆ ಅಂತ. ತುಂಬಾ ಸಂತೋಷ ಕಣೆ. ನೀನ್ ಎಲ್ಲ ಚಟಗಳನ್ನು ಬಿಟ್ಬಿಟ್ಟಿಯಲ್ಲ, ನನಗಷ್ಟೇ ಸಾಕು. ದೇವ್ರು ನಿನ್ನನ್ನು ಈ ರೀತಿ ಮಾಡಿದಾರಲ್ಲ. ಅಮ್ಮ, ಹಳೇದನ್ನೆಲ್ಲ ಮರ್ತ್ಬಿಡು. ನಾನು ಇನ್ಮೇಲಿಂದ ಖುಷಿಯಾಗಿರ್ತೀನಿ. ಮತ್ತೆ ಕಾಲೇಜಿಗೆ ಸೇರ್ತೀನಿ, ಚೆನ್ನಾಗಿ ಓದ್ತೀನಿ. ನೋಡ್ತಾ ಇರು, ನಿನ್ ಮಗಳು ಅಂದ್ರೆ ನಿನ್ಗೆ ಹೆಮ್ಮೆ ಅನ್ನಿಸ್ಬೇಕು. ತುಂಬಾ ಸಂತೋಷ ಕಣೆ. ನಿನ್ ಖುಷಿನೇ ನಮ್ ಖುಷಿ ಅಲ್ವಾ? ಅಮ್ಮ, ಸುಮ ಎಲ್ಲೋದ್ಲಮ್ಮ? ಸ್ಕೂಲಿಂದ ಇನ್ನೂ ಬಂದಿಲ್ವಾ? ಇನ್ಮೇಲೆ ಸುಮನ್ ಜವಾಬ್ದಾರಿ ಎಲ್ಲ ನಾನೇ ತಗೊಂತೀನಿ. ನೋಡ್ತಾ ಇರು ಅವಳನ್ನ ಹೆಂಗ್ ಓದಿಸ್ತೀನಿ ಅಂತ. ಅಪ್ಪಂಗೆ ಗಂಡ್ ಮಕ್ಳಿಲ್ಲ ಅನ್ನೋ ಕೊರತೆನೆ ಮರ್ತ್ ಬಿಡ್ಬೇಕು. ತುಂಬಾ ಖುಷಿ ಆಗ್ತಿದೆ ಕಣೆ. ಒಟ್ಟಲ್ಲಿ ನಿನ್ನ ಚಟಗಳೆಲ್ಲ ಬಿಟ್ಬಿಟ್ಟು ನೀನ್ ಬದಲಾವಣೆ ಆದಿಯಲ್ಲ, ಅಷ್ಟೇ ಸಾಕು ನನಗೆ. ನೋಡು, ಇನ್ಮೇಲೆ ನಿನ್ನ ಯಾವ ಸಮಸ್ಯೆಗಳನ್ನು ನನ್ನ ಹತ್ರ ಮುಚ್ಚಿಡ್ಬೇಡ, ಆಯ್ತಾ? ಆಯ್ತಮ್ಮ, ಇನ್ ಮುಂದೆ ನೀನು ತಲೆ ಕೆಡ್ಸ್ಕೋಬೇಡ. ನನ್ ಮುಂಚಿನ ತರ ಖುಷಿಯಾಗಿರ್ತೀನಿ. ಇನ್ಮೇಲಿಂದ ಈ ತಪ್ಪು ಮಾಡಲ್ಲಮ್ಮ. ಆಯ್ತು ಮಗಳ, ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ. 2 ತಿಂಗಳ ನಂತರ ಅಮ್ಮ, ನನಗೆ 2,000 ರೂಪಾಯಿ ದುಡ್ಡು ಕೊಡಮ್ಮ. ಯಾಕೆ ಸ್ನೇಹ ತುಂಬಾ ಗಾಬರಿಗೊಂಡೋಳ್ತಾರ ಇದೆಯಾ? ಯಾಕೇನಾಯ್ತು? ಯಾಕೆ ನಿಂಗೆ ಅಷ್ಟೊಂದು ಹಣ ಬೇಕು? ನಿಂಗೆ ಏನ್ ಬೇಕೋ ಹೇಳು, ನಾನು ತಂದು ಕೊಡ್ತೀನಿ. ನಾನೇ ತಗೊಂತೀನಿ, ದಯವಿಟ್ಟು ದುಡ್ಡು ಕೊಡಮ್ಮ. ನನ್ನ ಹತ್ರ ಈಗ ಅಷ್ಟೊಂದು ದುಡ್ಡಿಲ್ಲ. ನಿಂಗೆ ಯಾಕೆ ಬೇಕು ಅಷ್ಟೊಂದು ದುಡ್ಡೀಗ? ಅಮ್ಮ, ನನ್ಗನ್ನ ಬಿಟ್ಟಿರಕ್ಕಾಗ್ತಿಲ್ಲಮ್ಮ, ದಯವಿಟ್ಟು ನನಗೆ ದುಡ್ಡು ಕೊಡು. ನೋಡು, ಇಷ್ಟು ದಿವಸ ಎಲ್ಲ ಮರೆತು ಚೆನ್ನಾಗಿದ್ದೆ ತಾನೆ, ಈಗ ಯಾಕೆ ಮತ್ತೆ ಅದರಿಂದ ಹೋಗ್ತಿದ್ಯಾ? ಅಮ್ಮ, ದಯವಿಟ್ಟು ದುಡ್ಡು ಕೊಡಮ್ಮ. ಕೊಡಲ್ಲ ಅಂದ್ರೆ ಕೊಡಲ್ಲ ಕಣೆ. ಮತ್ತೆ ನಿನ್ನ ಹಳೆ ಚಾಳಿಗೆ ಬೀಳೋದು ನನಗೆ ಇಷ್ಟ ಇಲ್ಲ. ಎದ್ದೋಗೊಳಗೆ. ಫೆಬ್ರವರಿ 2, 2013. ಸ್ನೇಹ, ಬಾಗಿಲು ತೆಗೆ, ಬಿಸಿ ಬಿಸಿ ಕಾಫಿ ತಂದಿದ್ದೀನಿ. ಸ್ನೇಹ. ಓಹೋ, ಇನ್ನ ಮಹಾರಾಣಿ ಎದ್ದಿಲ್ವಾ? ಅಯ್ಯೋ ದೇವ್ರೆ. ಅಮ್ಮ ತಾಯಿ ಮಹಾರಾಣಿ ಹೇಳಿ ಮೇಡಮ್. ಹೋಗೆ ನೀನು ತಮಾಷೆ ಮಾಡಬೇಡ. ಸ್ನೇಹ, ಸ್ನೇಹ, ಬಾಗಿಲು ತೆಗೆಯಮ್ಮ. ಏನ್ ಗಲಾಟೆ ಇದು? ನೋಡ್ರಿ, ಬಾಗ್ಲೇ ತೆಗಿತಾ ಇಲ್ಲ ಸ್ನೇಹ. ಹೌದಾ? ಸ್ನೇಹ, ಸ್ನೇಹ, ಬಾಗಿಲು ತೆಗಿಯಮ್ಮ. ಸ್ನೇಹ, ಇನ್ನು ನಿದ್ದೆ ಮುಗ್ದಿಲ್ವಾ ನಿಂದು?
ಕಾಫಿ ಆರೋಗ್ಯಕ್ಕೆ ಬಾಗಲ್ ತೆಗೆ. ಸ್ನೇಹ 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 ಏನ್ರಿ ಇದು ಇಷ್ಟೊತ್ತಾದ್ರೂ ಬಾಗಲ್ ತೆಗಿತಿಲ್ಲ? ಸ್ನೇಹ ಬಾಗಿಲು ತೆಗಿ. ಸ್ನೇಹ ಅಕ್ಕ ಸ್ನೇಹ ಅಕ್ಕ ಬಾಗ್ಲು ತೆಗೆ. ಸ್ನೇಹ ಚಟದಿಂದ ಮುಕ್ತಳಾದ್ಲು ಅನ್ಕೊಂಡಿದ್ದ ಸ್ನೇಹ ಕೊನೆಗೆ ಅದಕ್ಕೋಸ್ಕರನೇ ತನ್ನ ಜೀವನ ಬಲಿ ಕೊಡ್ತಾಳೆ. ಡ್ರಗ್ಸ್ ಅನ್ನೋ ರಾಕ್ಷಸನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಕೆಗೆ ಕೊನೆಗೂ ಸಾಧ್ಯ ಆಗೋದಿಲ್ಲ. ಮಂಗಳೂರಲ್ಲಿ ನಡೆದ ಈ ಘಟನೆ ತಂದೆ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸೋ ಹಾಗೆ ಮಾಡಿದೆ. ಮಗಳನ್ನ ಕಳ್ಕೊಂಡ ಸ್ನೇಹ ತಂದೆ ಗುರುರಾಜ್ ಮಗಳನ್ನ ಈ ಚಟಕ್ಕೆ ದುಡಿದ ದುಷ್ಟರನ್ನ ಹಿಡಿಯೋ ಹಾಗೆ ಪೊಲೀಸರ ಮೇಲೆ ಒತ್ತಾಯ ಹಾಕ್ತಿದ್ದಾರೆ. ಮಗಳ ಜೀವನ ಬಲಿ ತಗೊಂಡ ಡ್ರಗ್ಸ್ ಚಟದ ವಿರುದ್ಧ ಹೋರಾಟ ಮಾಡೋದಾಗಿ ಹೇಳ್ತಿದ್ದಾರೆ. ಆದರೆ ಜೀವ ಕಳ್ಕೊಂಡ ಸ್ನೇಹ ಮತ್ತೆ ಹುಟ್ಟುತ್ತಾಳ. ಕಳೆದ 5-6 ವರ್ಷಗಳಿಂದ ಈ ಡ್ರಗ್ಸ್ ಮಾಫಿಯಾ, ಪಬ್ಸ್ ಸಂಸ್ಕೃತಿ ಇದರ ಬಗ್ಗೆ ನಾವು ಹೋರಾಟ ಮಾಡ್ಕೊಳ್ತಾ ಬಂದಿದ್ದೇವೆ. ಎಷ್ಟೋ ಜನ ಇದರಿಂದಾಗಿ ವಿದ್ಯಾರ್ಥಿನಿಯರು ತಮ್ಮ ಬದುಕನ್ನೇ ಕಳೆದುಕೊಂಡಿದ್ದಾರೆ. ಆದರೆ ಇವತ್ತು ಇದಕ್ಕೆ ಉದಾಹರಣೆಯಾಗಿ ಒಬ್ಬ ಸ್ನೇಹ ಎಂಬ ಒಂದು ಪ್ರಥಮ ವರ್ಷದ PUC ವಿದ್ಯಾರ್ಥಿನಿ ಇವತ್ತು ಸುಸೈಡ್ ಮಾಡಿಕೊಂಡು ಈ ಡ್ರಗ್ಸಿನ ಚಟದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆಮೇಲೆ ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಇವತ್ತು ಮಂಗಳೂರು ನಗರದಲ್ಲಿ ಹಲವಾರು ಹೋಟೆಲ್ಗಳಿವೆ, ಹಲವಾರು ಗಾಂಜಾ ಕೇಂದ್ರಗಳಿವೆ. ಎಲ್ಲೆಲ್ಲಿ ಡ್ರಗ್ಸ್ ಸಿಗುತ್ತೆ, ಎಲ್ಲೆಲ್ಲಿ ಗಾಂಜಾ ಸಿಗುತ್ತೆ, ಎಲ್ಲೆಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳಾಗ್ತವೆ ಎಲ್ಲ ನಾವು ಇಷ್ಟ ತನಕ ನಾವು DC ಅವರಿಗೆ ಕೂಡ ತಿಳಿಸಿದ್ದೀವಿ, ಪೊಲೀಸ್ ಕಮಿಷನರಿಗೆ ಕೂಡ. ಆದರೂ ಇಷ್ಟ ತನಕ ಯಾವುದೇ ಕಾನೂನು ಕ್ರಮವನ್ನು ಇವರು ತೆಗೆದುಕೊಂಡಿಲ್ಲ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಇದಕ್ಕೆ ವಿದ್ಯಾರ್ಥಿನಿಯರು ಬಲಿಯಾಗ್ಬೋದು. ಕೂಡಲೇ ತಕ್ಷಣ ಜಿಲ್ಲಾಡಳಿತ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮೊದಲು ಬೋಂದಿಲಿ MGCಯಲ್ಲಿ ಓದ್ತಿದ್ಲು 10ನೇ ಕ್ಲಾಸ್ವರೆಗೆ. ಅಲ್ಲಿ ಅವಳಿಗೆ ನಿಮ್ಮ ಪಾನ್ ಪರಾಗ್ ಮದ್ದು ಅದರದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳು ಇತ್ತು. ಅದು ನನಗೆ ಗೊತ್ತಾಗಲಿಲ್ಲ. ಆಮೇಲೆ SLC ಮುಗಿದ ಮೇಲೆ ಅಷ್ಟರವರೆಗೆ ಅವಳು ಇಂಟೆಲಿಜೆಂಟ್ ಆಗಿದ್ಲು. SLC ಮುಗಿದ ಮೇಲೆ ನಾನು ಶಾರದಾ ವಿದ್ಯಾಲಯಕ್ಕೆ ಹಾಕಿದ್ದು. ಅದಕ್ಕೆ ಅವಳು ಶಾಲೆಗೆ ಅಂತೇಳಿ ಗೇಟ್ನವರೆಗೆ ಹೋಗಿ ಶಾಲೆಗೆ ಹೋಗದೆ ಎಲ್ಲೆಲ್ಲಿ ತಿರುಗಾಡಿಕೊಂಡು ಅವಳ ಫ್ರೆಂಡ್ಸ್ನವರೊಟ್ಟಿಗೆ ಪಬ್ಬು ಬಾರು ಎಲ್ಲ ಸುತ್ತಾಡಿಕೊಂಡು ಬರ್ತಿದ್ಲು. ಅದು ನಮಗೆ ನವೆಂಬರ್ ತಿಂಗಳಲ್ಲಿ ಗೊತ್ತಾಯಿತು. ನವೆಂಬರ್ ತಿಂಗಳಲ್ಲಿ ಗೊತ್ತಾಗುವಾಗ ಗೊತ್ತಾದ ಟೈಮ್ನಲ್ಲಿ ಅವಳು ಗೋಲ್ಡ್ ಪಿಂಚಿನಲ್ಲಿ ಇದ್ಲು. ಗೋಲ್ಡ್ ಪಿಂಚಿನಿಂದ ಬಂದು ಮನೆಯಲ್ಲಿದ್ಲು. ಆಮೇಲೆ ಮಂಗಳಕ್ಕೆ ಅಡ್ಮಿಟ್ ಮಾಡಿದ್ವು ನಾವು, ಅವಳದ್ದು ಡ್ರಗ್ಸ್ ಎಲ್ಲ ಇದು ಮಾಡಬೇಕಂತೇಳಿ. ಜನವರಿ ತಿಂಗಳಲ್ಲಿ ಅವಳು ಮಣಿಪಾಲದ DJಯಲ್ಲಿ ಇದ್ಲು, DJಗೆ ಹೋಗಿದ್ಲು. ಅಲ್ಲಿಂದ ನನಗೆ ಏನು ಮಾಡಬೇಕಂತೇಳಿ ಗೊತ್ತಾಗದೆ ಇವಳು ಎಲ್ಲಿ ಹೋಗಿದ್ದಾಳೆ ಏನು ಕತೆ ಅಂತ ಗೊತ್ತಾಗೋದಕ್ಕೆ ನಾನು ಬಜರಂಗ ದಳದವರದ್ದು ಇವರದೆಲ್ಲ ಸಹಾಯ ಯಾಚಿಸಿದೆ. ಅವರು ನನಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅವರು ಹೋಗಿ ಮಣಿಪಾಲದಿಂದ ಕರ್ಕೊಂಡು ಬಂದಿದ್ದಾರೆ ಅವಳನ್ನು. ಆದರೆ ಅವಳಿಗೆ ಮೇಯ್ನ್ ಬೇಕಾದದ್ದೇ ಪಬ್ಬು ಬಾರು ಮತ್ತು ನಿಮ್ಮದು ಡ್ರಗ್ಸ್ಗಳು. ಅವಳಿಗೆ ಬೇರೆ ಯಾವುದರಲ್ಲಿ ಸಹ ಆಸಕ್ತಿ ಇರಲಿಲ್ಲ ಸರ್. ರೀಸನ್ ನನಗೆ 1,500 ರೂಪಾಯಿ ಕೊಡಿ, ನಾನು ಹೊರಗೆ ಹೋಗಿ ಬರ್ತೇನೆ, ನಿಮಗೆ ಈ ತಿಂಗಳ ಎಂಡಿಗೆ ಕೊಡ್ತೇನೆ ಅಂತ. ಕೊಡುವುದಿಲ್ಲ ಹೇಳಿದ್ದಕ್ಕೆ 9 ಗಂಟೆ ಆಗುವಾಗ ಚಿಲ್ಕ ಹಾಕಿ ಮನೆಯೊಳಗೆ ಬೆಡ್ರೂಮ್ನಲ್ಲಿ ಮಲಗಿದ್ಲು. ಬಾಗಿಲು ಹೇಗೆ ನಾನು ನನ್ನ ಸಣ್ಣ ಮಗಳು ಇದು ಬಡಿದ್ರೆ ಸಹ ಅವಳು ತೆಗೀಲೇ ಇಲ್ಲ. ನಾನಿನ್ನು ನಾಳೆ ಬೆಳಿಗ್ಗೆ ಆಗುವಾಗ ಸರಿ ಆಗ್ತಾಳೆ ಅಂತ ಹೇಳಿಬಿಟ್ಟೆ. ಇದರ ಮುಂಚೆ ಸಹ ಅವಳು ತುಂಬ ಸತಿ ಮಾಡಿದ್ದಾಳೆ. ಇದರ ಮುಂಚೆ ಅಂತ ಹೇಳಿದರೆ ಈ ಲಾಸ್ಟ್ ಮಂತ್ ಜನವರಿ 11ಗೆ ಒಂದು ಸತಿ ಅವಳ ತಂದೆ ಇದೆ BP ಟ್ಯಾಬ್ಲೆಟ್ ಎಲ್ಲ ತಗೊಂಡು ಏಜೆಗೆ ಅಡ್ಮಿಟ್ ಮಾಡಿದ್ದೇನೆ. 3 ದಿವಸ ICUನಲ್ಲಿ ಇದ್ಲು. ಹಾಗೆ ಇನ್ನು ಇವತ್ತು